ಇವತ್ತಿನ ವಿಡಿಯೋದಲ್ಲಿ 2 ಲಂಗ ಬ್ಲೌಸ್ ನ ಸ್ಟಿಚ್ ಮಾಡಿದೀನಿ. ತುಂಬಾನೇ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಕಸ್ಟಮರ್ ಉಕ್ಸೇನ್ ಬೇಡಿ ಲಾಡಿನೇ ಕೊಡಿ ಅಂತ ಹೇಳಿದ್ರು, ಹಾಗಾಗಿ ಲಾಡಿನೇ ಸ್ಟಿಚ್ ಮಾಡಿದೆ. ಸೈಡ್ ಅಲ್ಲಿ ಬದಿಗೂ ಕೂಡ ಡೋರಿನ ಮಾಡ್ಕೊಂಡಿದೀನಿ, ರೆಡ್ ಅಲ್ಲೇನೆ ತುಂಬಾ ಚೆನ್ನಾಗಿ ಬಂದಿದೆ. ಸೈಡ್ ಜಿಪ್ ನು ಕೂಡ ಕೊಟ್ಟಿದ್ದೀನಿ. ಕಸ್ಟಮರ್ ತುಂಬಾನೇ ಇಷ್ಟಪಟ್ಟರು ಅಂತ ಹೇಳ್ಬೋದು. ಬ್ಲೌಸ್ ಪೀಸ್ ಇಲ್ಲದೆ ಇರೋ ಕಾರಣ ಗ್ರೀನ್ ಏನಿದೆ ಅದನ್ನ ಫ್ರಂಟ್ ಟು ಬ್ಯಾಕ್ ಸ್ಟಿಚ್ ಮಾಡ್ಕೊಂಡಿದೀನಿ ವರ್ಕ್ ಮಾಡ್ಕೊಂಡು. ಸರ್ಗ್ ಏನಿದೆ ಅದನ್ನ ತಗೊಂಡು ಸ್ಲೀವ್ಸ್ ಗೆ ಸ್ಟಿಚ್ ಮಾಡಿದೀನಿ. ಸರ್ಗ್ ಮಾತ್ರ ಬಂದಿತ್ತು ಅಷ್ಟೇನೆ. ಬ್ಲೌಸ್ ಪೀಸ್ ಆಲ್ರೆಡಿ ಸ್ಟಿಚ್ ಮಾಡಿಸ್ಕೊಂಡು ಬಿಟ್ಟಿದ್ರು. ಇದಕ್ಕೆ ಒಂದು ಬೆಲ್ಟು ಕೂಡ ಸ್ಟಿಚ್ ಮಾಡಿದೀನಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ದಾವಣಿ ಎಲ್ಲ ವೇರ್ ಮಾಡಿದ್ಮೇಲೆ ಕಟ್ಕೋಬಹುದು. ಅದನ್ನ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಕಟ್ಕೋಬಹುದು. ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡಿ ಕಟ್ಕೋಬಹುದು ಅಂತ ಹೇಳಿ ಅದಕ್ಕೂ ಕೂಡ ದಾರಾನ ಕೊಟ್ಟಿದ್ದೀನಿ. ಇದು ಬಂದು ಈ ರೀತಿಯಾಗಿ ಸ್ಟಿಚ್ ಮಾಡಿದೀನಿ. ಇದು ಎರಡು ಕೂಡ ಬ್ಲೌಸ್ ಮತ್ತೆ ಲಂಗ ಎರಡು ಕೂಡ ಒಂದೇ ತರ ಇತ್ತು. ಇದು ಉಕ್ಸೇ ಇರ್ಲಿ ಅಂತ ಹೇಳಿದ್ರು, ಉಕ್ಸ್ನೇ ಸ್ಟಿಚ್ ಮಾಡಿದೆ. ಸೈಡ್ ಬಂದು ಜಿಪ್ ನ ಕೊಟ್ಕೊಂಡಿದೀನಿ. ಇದು ಸ್ವಲ್ಪ ಐರನ್ ಮಾಡ್ಬೇಕಾದ್ರೆ ಎಳ್ಕೊಂಡಾಗ ಆಗ್ತಿತ್ತು, ಹಾಗಾಗಿ ಸ್ವಲ್ಪನೇ ಐರನ್ ಮಾಡ್ಕೊಂಡೆ. ಇದನ್ನ ತುಂಬಾನೇ ಚೆನ್ನಾಗಿ ಬಂತು ಇದು ಕೂಡ ಅಂತ ಹೇಳ್ಬೋದು. ಕಸ್ಟಮರ್ ತುಂಬಾನೇ ಇಷ್ಟಪಟ್ಟರು. ಬ್ಯಾಕ್ ಬಟನ್ ಇಟ್ಟಿದ್ದೀನಿ. ಇದಕ್ಕೂ ಕೂಡ ಈ ರೀತಿ ಸ್ಕ್ವೇರ್ ಟೈಪ್ ಅಲ್ಲಿ ಸ್ಟಿಚ್ ಮಾಡಿದೀನಿ. ಫ್ರಂಟ್ ಬಂದು ಈ ರೀತಿ ಪ್ರಿನ್ಸೆಸ್ ಕಟ್ ಮಾಡಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡ್ಕೊಂಡು ವಿಡಿಯೋನ ನೋಡಿ.